ಹಲೋ ಎಲ್ರಿಗೂ ನಮಸ್ಕಾರ. ರೆವಿನ್ಯೂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಜಮೀನು ರಿಜಿಸ್ಟ್ರೇಷನ್ ಮಾಡಿಸೋದು ಹೇಗೆ, ಯಾವೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಈ ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನಿಮ್ಮ ಹೆಸರಿಗೆ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಇನ್ನೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಹಳ ಜನ ರಿಜಿಸ್ಟ್ರೇಷನ್ ಆದಮೇಲೆ ಕೆಲಸ ಮುಗೀತು ಅಂತ ಸುಮ್ಮನಾಗ್ತಾರೆ. ಆದರೆ ನಿಜವಾಗ್ಲೂ ಇಂಪಾರ್ಟೆಂಟ್ ಪ್ರೋಸೆಸ್ ರಿಜಿಸ್ಟ್ರೇಷನ್ ಆದಮೇಲೆ ಶುರುವಾಗೋದು. ಈ ಸ್ಟೆಪ್ಸ್ ಕಂಪ್ಲೀಟ್ ಮಾಡದೇ ಇದ್ದರೆ ಫ್ಯೂಚರಲ್ಲಿ ಓನರ್ಶಿಪ್ ಪ್ರೂಫ್ ಪ್ರಾಬ್ಲಮ್ ಬರಬಹುದು. ರಿಜಿಸ್ಟ್ರೇಷನ್ ಆದಮೇಲೆ ಮಾಡಬೇಕಿರೋ ಮೊದಲನೇ ಕೆಲಸ ಖಾತಾ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು. ಅಂದರೆ ಪ್ರಾಪರ್ಟಿ ಓನರ್ ನೇಮನ್ನು ಸೆಲ್ಲರ್ನ ಹೆಸರಿಂದ ಬೈಯರ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು. ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಪ್ರಾಪರ್ಟಿ ಟ್ಯಾಕ್ಸ್ ನಿಮ್ಮ ಹೆಸರಿಗೆ ಬರುತ್ತೆ. BBMP ಆರ್ BDA ರೆಕಾರ್ಡ್ಸ್ ಅಪ್ಡೇಟ್ ಆಗುತ್ತೆ. ಫ್ಯೂಚರಲ್ಲಿ ಸೇಲ್ ಆರ್ ಲೋನ್ಗೆ ಈಸಿ ಆಗುತ್ತೆ. ಖಾತಾ ಟ್ರಾನ್ಸ್ಫರ್ ಇಲ್ಲ ಅಂದರೆ ಓನರ್ಶಿಪ್ ಪ್ರೂಫ್ ಇನ್ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಮ್ಯೂಟೇಷನ್ ಪ್ರೋಸೆಸ್. ಮ್ಯೂಟೇಷನ್ ಅಂದರೆ ಗೌರ್ಮೆಂಟ್ ರೆವಿನ್ಯೂ ರೆಕಾರ್ಡ್ಸ್ನಲ್ಲಿ ಓನರ್ ನೇಮ್ ಚೇಂಜ್ ಮಾಡಿಸೋ ಪ್ರೋಸೆಸ್. ಮುಖ್ಯವಾಗಿ ಗ್ರಾಮ ಪಂಚಾಯಿತಿ, ರೆವಿನ್ಯೂ ಸೈಟ್ಸ್ ಅವ್ರ ಅಗ್ರಿಕಲ್ಚರ್ ಲ್ಯಾಂಡ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್. ಮ್ಯೂಟೇಷನ್ ಆದಮೇಲೆ RTCನಲ್ಲಿ ಹೊಸ ಹೆಸರು ಅಪ್ಡೇಟ್ ಆಗುತ್ತೆ. RTCನಲ್ಲಿ ನಿಮ್ಮ ಹೆಸರು ಬರೋದು ತುಂಬ ಇಂಪಾರ್ಟೆಂಟ್. ಥರ್ಡ್ ಪಾಯಿಂಟ್, ಪ್ರಾಪರ್ಟಿ ಟ್ಯಾಕ್ಸ್ ಅಪ್ಡೇಟ್. ರಿಜಿಸ್ಟ್ರೇಷನ್ ಆದಮೇಲೆ BBMP, ಪಂಚಾಯಿತಿ, ಮುನ್ಸಿಪಾಲಿಟಿ ಆಫೀಸ್ ನಿಮ್ಮ ಪ್ರಾಪರ್ಟಿ ಎಲ್ಲಿಗೆ ಸೇರುತ್ತೆ ಅಲ್ಲಿ ರೆಕಾರ್ಡ್ಸ್ನಲ್ಲಿ ಟ್ಯಾಕ್ಸ್ ಓನರ್ ನೇಮ್ನ ಚೇಂಜ್ ಮಾಡಿಸ್ಬೇಕು. ಇಲ್ಲದಿದ್ದರೆ ಓಲ್ಡ್ ಓನರ್ ಹೆಸರಿಗೇ ಟ್ಯಾಕ್ಸ್ ಬರ್ತಾ ಇರುತ್ತೆ. ಇದರಿಂದ ನಿಮ್ಮ ಫ್ಯೂಚರಲ್ಲಿ ಲೀಗಲ್ ಇಶ್ಯೂಸ್ ಬರಬಹುದು. ಫೋರ್ತ್ ಪಾಯಿಂಟ್, ನ್ಯೂ EC ಅಪ್ಲೈ ಮಾಡೋದು. ಯಾಕೆ ಅಂದರೆ ಇದರಲ್ಲಿ ನಿಮ್ಮ ಓನರ್ಶಿಪ್ ರಿಫ್ಲೆಕ್ಟ್ ಆಗುತ್ತೆ, ಲೇಟೆಸ್ಟ್ ಟ್ರಾನ್ಸಾಕ್ಷನ್ ಅಪ್ಡೇಟ್ ಆಗಿರುತ್ತೆ. ಫ್ಯೂಚರಲ್ಲಿ ಪ್ರಾಪರ್ಟಿ ಸೆಲ್ ಮಾಡಬೇಕು ಅಂದರೆ ಇದೇ ಪ್ರೂಫ್ ಆಗಿರುತ್ತೆ. ಖಾತಾ ಟ್ರಾನ್ಸ್ಫರ್ ಆಯಿತು, ಮ್ಯೂಟೇಷನ್ ಪ್ರೋಸೆಸ್ ಆಯಿತು, ಟ್ಯಾಕ್ಸ್ ಅಪ್ಡೇಟ್ ಆಯಿತು, EC ಕೂಡ ತಗೊಂಡಾಯಿತು. ತುಂಬ ಜನ ಇಗ್ನೋರ್ ಮಾಡೋ ಮೇನ್ ಪಾಯಿಂಟ್ ಇದು. ಬೆಸ್ಕಾಮ್ ಆ್ಯಂಡ್ ವಾಟರ್ ಕನೆಕ್ಷನ್ ನೇಮ್ ಚೇಂಜ್ ಮಾಡಿಸ್ಕೋಬೇಕು. ಬೆಸ್ಕಾಮ್ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಆ್ಯಂಡ್ ವಾಟರ್ ಬಿಲ್ಲಲ್ಲಿ ಬೈಯರ್ ಹೆಸರಿಗೆ ಚೇಂಜ್ ಮಾಡಿಸ್ಕೋಬೇಕು. ಬೆನಿಫಿಟ್ಸ್ ಏನು ಅಂದರೆ ಅಡ್ರೆಸ್ ಪ್ರೂಫ್ ಸಿಗುತ್ತೆ ಆ್ಯಂಡ್ ಓನರ್ಶಿಪ್ ಸಪೋರ್ಟ್ ಕೂಡ ಆಗುತ್ತೆ. ಫೈನಲ್ ಪಾಯಿಂಟ್ ಏನಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸೇಫಾಗಿ ಇಟ್ಕೊಳ್ಳಿ. ರಿಜಿಸ್ಟರ್ಡ್ ಸೇಲ್ ಡೀಡು, ಟ್ಯಾಕ್ಸ್ ರೆಸಿಪ್ಟ್ಗಳು, EC, ಸರ್ಟಿಫೈಡ್ ಖಾತಾ ಆ್ಯಂಡ್ RTC ಕಾಪೀಸ್. ಒನ್ ಡಾಕ್ಯುಮೆಂಟ್ ಮಿಸ್ ಆದರೂ ಡೂಪ್ಲಿಕೇಟ್ ಮಾಡಿಸೋದು ತುಂಬಾ ಕಷ್ಟ. ರಿಜಿಸ್ಟ್ರೇಷನ್ ಮಾತ್ರ ಸಾಕಾಗೋದಿಲ್ಲ, ನಿಮ್ಮ ಹೆಸರು ಎಲ್ಲ ಗೌರ್ಮೆಂಟ್ ರೆಕಾರ್ಡ್ಸಲ್ಲಿ ಅಪ್ಡೇಟ್ ಆಗಬೇಕು. ಇಲ್ಲದಿದ್ದರೆ ಫ್ಯೂಚರಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಬರೋ ಚಾನ್ಸ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಹೆಚ್ಚು ಕಂದಾಯ ಇಲಾಖೆ ಮಾಹಿತಿಗಾಗಿ ರೆವಿನ್ಯೂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.